me forever on fire. ಕೇರಳದಲ್ಲಿ ಗುಡ್ಡ ಕುಸಿತವಾಗಿದೆಯಲ್ಲ, ಈ ಸಂದರ್ಭದಲ್ಲಿ ಅನೇಕ ರೀತಿಯ ಅವಘಡಗಳಾಗಿದ್ದಾವೆ. ಆದರೆ ಈ ಘಟನೆ ಆರಂಭವಾಗಿದ್ದೇ ಒಂದು ಸ್ಥಳದಿಂದ. ಆ ಸ್ಥಳದ ಹೆಸರು ಪಂಚಿರಿ ಮಟ್ಟಂ ಅಂತ ಹೇಳಿ. ಗುಡ್ಡ ಕುಸಿತ ಆರಂಭವಾಗಿದ್ದೇ ಪಂಚಿರಿ ಮಟ್ಟಂ. ಅದು ನದಿ ಮಟ್ಟಕ್ಕಿಂತ 80ರಿಂದ 100 ಅಡಿ ಮೇಲಿದೆ. ಅದೊಂದು ಗ್ರಾಮ. ಅದು ಪಂಚಿರಿ ಮಟ್ಟಂ ಅನ್ನೋದು ಒಂದು ಗ್ರಾಮ, ಎತ್ತರದ ಪ್ರದೇಶ. ಅಲ್ಲಿ 500ರಿಂದ 1000 ಜನ ವಾಸವಾಗಿದ್ದರು ಆ ಪಂಚಿರಿ ಮಟ್ಟಂನಲ್ಲಿ. ಆದರೆ ಇದೀಗ ಆ ಪಂಚಿರಿ ಮಟ್ಟಂ ಗ್ರಾಮ ಇಲ್ಲವೇ ಇಲ್ಲ, ಗ್ರಾಮವೇ ಇಲ್ಲ, ನದಿನೂ ಇಲ್ಲ. ಚೂರಲ್ಮಲೈ ಮುಂಡಕ್ಕೈನಲ್ಲಿ ನಾಲ್ಕನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ನಾವು ನದಿ ಪ್ರದೇಶದಿಂದ ತುಂಬ ಎತ್ತರದಲ್ಲಿದ್ದೇವೆ. ಎಷ್ಟೇ ಪ್ರವಾಹ ಬಂದರೂ ಕೂಡ ನಮ್ಮ ಮನೆ ಬಾಗಿಲಿಗೆ ನೀರು ಬರೋದಿಲ್ಲ, ನಮ್ಮ ಮನೆ ಮುಳುಗಡೆ ಆಗೋದಿಲ್ಲ. ನಾವು ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶದಲ್ಲಿದ್ದೇವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಎತ್ತರದ ಪ್ರದೇಶಗಳಿಗೆ ನೀರು ನುಗ್ಗಲ್ಲ. ಇಲ್ಲಿ ಎತ್ತರದ ಪ್ರದೇಶವೇ ತಗ್ಗು ಪ್ರದೇಶವಾಗೋಗಿದೆ. ಅಂದರೆ ಇಡೀ ಎತ್ತರದ ಪ್ರದೇಶ ಕುಸಿದು ಹೋಗಿದೆ, ಮುಳುಗಿ ಹೋಗಿದೆ. ಆ ಗ್ರಾಮದಲ್ಲಿ 500ರಿಂದ 1000 ಜನ ವಾಸ ಮಾಡ್ತಾ ಇದ್ರಲ್ಲ, ಮನುಷ್ಯ ನರಪಿಳ್ಳೆ ಹುಡ್ಕೋದು ಕಷ್ಟ. ಈಗ ಅಲ್ಲೊಂದು ಗ್ರಾಮ ಇತ್ತು ಅಂತ ಅನ್ನೋದು ಕೂಡ ಹುಡ್ಕೋಕ್ಕಾಗಲ್ಲ. ಗ್ರಾಮಕ್ಕೆ ಗ್ರಾಮವೇ ಇಲ್ಲ ರೀ, ಕಣ್ಮರೆಯಾಗೋಗಿದೆ. ಇಡೀ ಗ್ರಾಮ ಕಣ್ಮರೆಯಾಗಿದೆ, ಮಾಯವಾಗಿದೆ. ಮನೆಗಳಿಲ್ಲ, ಮನೆಗಳಿದ್ದರೂ ಅಲ್ಲಲ್ಲಿ ಅವಶೇಷಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಮನೆ ಬಾಗಿಲು ಒಂದು ಕಡೆ, ಕಿಟಕಿ ಇನ್ನೊಂದು ಕಡೆ, ಮನೆಯಲ್ಲಿದ್ದ ಫ್ರಿಡ್ಜ್ ಇನ್ನೊಂದು ಕಡೆ, ಕಾರುಗಳು ನುಜ್ಜುಗುಜ್ಜಾಗೋಗಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಎತ್ತರದ ಪ್ರದೇಶ ಪುಂಚಿರಿ ಮಟ್ಟಂ ಈಗ ಕೊಚ್ಚಿ ಹೋಗಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ನಾಪತ್ತೆಯಾಗಿದೆ, ಕಣ್ಮರೆಯಾಗಿದೆ, ಮಾಯವಾಗಿದೆ. ಇತ್ತ ನದಿನೂ ಇಲ್ಲ, ಅತ್ತ ಗ್ರಾಮವೂ ಇಲ್ಲ, ಗ್ರಾಮದಲ್ಲಿದ್ದಂಥ ಜನವೇ ಇಲ್ಲ. ನಿರ್ಜನ ಪ್ರದೇಶ. 1000 ಜನ ಇದ್ದಂಥ ಗ್ರಾಮ ಅಂದರೆ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. 1000 ಜನ ಇರುವಂಥ ಗ್ರಾಮ ಈಗ ನಿರ್ಜನ ಪ್ರದೇಶವಾಗಿದೆ. ಹೀಗೆ ನಿರ್ಜನ ಪ್ರದೇಶ, ಎಲ್ಲೂ ಯಾರೂ ಕಾಣಿಸಲ್ಲ, ಒಂದು ನಿರ್ವಾತ ಅಲ್ಲಿ. ಹಾಗೆ ಭೂಮಿ ಮೇಲೆ ಮನೆಗಳಿದ್ವು, ಆ ಮನೆಯಲ್ಲಿ ಇಷ್ಟು ಜನ ವಾಸವಿದ್ದರು, ಎತ್ತರದ ಪ್ರದೇಶವಾಗಿತ್ತು ಅನ್ನೋದನ್ನು ಈಗ ಇತಿಹಾಸ ಅಂತ ಕರಿಬೇಕಾಗತ್ತೆ. ಈಗಿತ್ತು ಈಗಿಲ್ಲ, ಇತ್ತು ಈಗಿಲ್ಲ ಅಂತ ಅನೇಕ ಘಟನೆಗಳು ಇಲ್ಲಿ ನಡೆದು ಹೋಗಿದ್ದಾವೆ. ವಾಯನಾಡು, ಕೇರಳ, ವಾಯನಾಡು ಈಗ ಲಯನಾಡಾಗಿದೆ. ಲಯ ಅಂದರೆ ನಾಶ, ಲಯನಾಡಾಗಿದೆ. ನೋಡ್ತಾ ಇದ್ದೀರಿ ಯಾವ ಮಟ್ಟದ ನಾಶವಾಗಿದೆ ಅಂತ.